ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಹೆಂಗಿದಿರಿ? ನಾವಂತೂ ಆರಾಮಿದೀವ್ರಿ. ನೀವು ಕೂಡ ಆರಾಮಿದೀರಿ ಅನ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ವಿಡಿಯೋನ ಎಂಡ್ ವರೆಗೂ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಇಷ್ಟ ಆದ್ರೆ. ನಾನು ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಒಂದು ರೆಸಿಪಿ ಶೇರ್ ಮಾಡ್ಕೊಂಡಿನ್ರಿ. ಅದು ಏನಂದ್ರ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತ ವಡಾಪಾವ. ಹೊರಗಡೆ ದುಡ್ಡು ಕೊಟ್ಟು ತರ್ತೀವಿ, ಎಣ್ಣೆ ಯಾವ ತರ ಇರುತ್ತೋ, ಹೇಗ್ ಮಾಡಿರ್ತಾರೋ ಗೊತ್ತಿರಲ್ಲ, ಹೈಜೆನಿಕ್ ಆಗಿ ಮಾಡಿರ್ತಾರೋ ಇಲ್ಲ ಅದನ್ನು ಗೊತ್ತಿರಲ್ಲ. ಹಾಗಾಗಿ ಮನೆಯಲ್ಲೇ ಸಿಂಪಲ್ ಆಗಿ ಮಾಡ್ಕೋಬಹುದು ವಡಾಪಾವ್ನ. ನಾವು ಅವಾಗ ಮಾಡ್ತಾ ಇರ್ತೀವ್ರಿ ಸ್ನಾಕ್ಸ್ಗೋಸ್ಕರ. ನೀವು ಸಹ ಇದೇ ತರ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು. ತುಂಬಾ ಟೇಸ್ಟಿಯಾಗಿ ಸೂಪರ್ ಆಗಿ ಬರ್ತದ್ರಿ. ತಡ ಮಾಡಂಬ್ಯಾಡ್ರಿ, ರೆಸಿಪಿ ಹೆಂಗ್ ಮಾಡಿನಂತ ಹೇಳಿ ಒಮ್ಮೆ ನೋಡ್ಕೊಂಡ್ ಬರೋಣ. ವಡಾಪಾವ್ ಮಾಡಕ್ಕೆ ಮೊದಲು ನಾವು ಆಲೂಗಡ್ಡೆ ಕುದಿಯಕ್ಕೆ ಹಾಕೊಂಡಿವ್ರಿ. ಆಲೂಗಡ್ಡೆ ಕುದ್ದವ. ಇವಾಗ ಪಲ್ಯ ಮಾಡ್ಕೊಳಕ ಮೊದಲ ಆಲೂಗಡ್ಡೆ ಪಲ್ಯ ಮಾಡ್ಕೊಳಕ ಸ್ವಲ್ಪ ಇದೆಲ್ಲ ಗ್ರೈಂಡ್ ಮಾಡ್ಕೊಂಬರಂಬ್ರಿ. ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಲತ್ತೀನಿ. ಹಾಗೆ ಹಸಿಮೆಣ್ಸಿನ್ಕಾಯಿ ಖಾರ ನೋಡಿ ತೊಗೊಳ್ರಿ. ನಾನು ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ. ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರೀ. ಹಾಗೆ ಸ್ವಲ್ಪ ಶುಂಠಿ, ಸ್ವಲ್ಪ ಪುದೀನ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಬೇಕಾದವರು ಸ್ವಲ್ಪ ಕರಿಬೇವನ್ನು ಸಹ ಆ್ಯಡ್ ಮಾಡ್ಕೋಬೋದು. ಇವಾಗ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಬರಂಬ್ರಿ. ನೋಡ್ಬೋದು, ಈ ಥರ ಗ್ರೈಂಡ್ ಮಾಡಿ ಇಟ್ಕೋತೀನಿ ರೀ ಪಲ್ಯ ಮಾಡುವಾಗ. ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಆಲೂಗಡ್ಡೆನೂ ಸಹ ಕುದ್ದವ. ಇವಾಗ ಪಲ್ಯ ಮಾಡ್ಕೊಳಮ್ರಿ. ಮೊದಲ ಇವು ಎಲ್ಲ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇಟ್ಕೋತೀನಿ. ಹೊರಗಡೆ ಆದ್ರೆ ಯಾವ ಥರ ಎಣ್ಣೆದಾಗ ಕರೆದಿರ್ತಾರೆ ಏನು ಗೊತ್ತಾಗಲ್ರಿ. ಆ ಥರ ಭಯ ಪಡೋರು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಸುಲಭವಾಗಿ. ಸ್ವೀಟ್ ಸೈಡ್ ಯಾವ ಥರ ಇರ್ತದೆ, ಟೇಸ್ಟ್ನು ಅದೇ ಥರ ಇರ್ತದ್ರಿ. ಆಲೂಗಡ್ಡೆ ಸುಲಿದು ಇಟ್ಕೊಂಡಿನ್ರಿ. ಈ ಕಡೆ ಪೇಸ್ಟ್ನು ರೆಡಿ ಅದ. ಒಂದು ಕಡಾಯಿ ಇಟ್ಕೊಂಡಿನಿ. ಇವಾಗ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊತೀನಿ. ಹಾಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೊತೀನಿ. ಇವಾಗ ಪೇಸ್ಟ್ ಏನು ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕೋತೀನಿ. ಇದಕ್ಕೆ ಏನು ಯೂಸ್ ಮಾಡಿಲ್ಲ ನಾನು. ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕೊಂಡು ಮಾಡ್ಕೊಂಡಿರೋ ಪೇಸ್ಟ್ ಇದು. ಇವಾಗ ಇದನ್ನು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ವಡೆ ಮಾಡೋಕೆ ಪಲ್ಯ ರೆಡಿ ಆಗ್ತದೆ ರೀ. ಇವಾಗ ಸ್ವಲ್ಪ ಉಪ್ಪು ಟೇಸ್ಟ್ ನೋಡ್ಕೊಂಡು ಹಾಕೋಬೋದು. ಯಾಕಂದ್ರೆ ನಾವು ಹಿಟ್ಟೊಳಗೂ ಹಾಕೋತೀವಲ್ರಿ, ಕಡ್ಲಿ ಹಿಟ್ಟೊಳಗೆ. ಇವಾಗ ಬ್ಯಾಟ್ರಿ ರೆಡಿ ಮಾಡ್ಕೋತೀನಿ ರೀ. ವಡೆ ಕರಿಲಕ್ಕ ಸ್ವಲ್ಪ ಕಡ್ಲಿ ಹಿಟ್ಟು, ಅಂದಾಜು ನೋಡ್ಕೊಂಡು ತಗೋರಿ. ನೀವು ಎಷ್ಟು ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಿ ಅದ್ರ ಮೇಲೆ. ನಾ ಈಗ ಇಷ್ಟು ತೊಗೊಂಡಿನಿ ರೀ. ಇದಕ್ಕೇನೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಪಲ್ಯದೊಳಗೂ ಸ್ವಲ್ಪ ಹಾಕಿವಲ್ರಿ. ಸ್ವಲ್ಪ ಧನಿಯಾ, ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು
ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಬ್ಯಾಟರ್ ರೆಡಿ ಮಾಡ್ಬೋದು. ನೀರು ಸ್ವಲ್ಪ ಸ್ವಲ್ಪನೇ ಹಾಕೊಳ್ರಿ. ಒಟ್ಟು ಒಂದೂ ಗಂಟು ಇರ್ಲಾರ್ದಂಗೆ ಚೆಂದಾಗೆ ಕಲಿಸ್ಕೋಬೇಕಾಗ್ತದ್ರಿ. ಇದು ಹಿಟ್ಟ ಭಾಳ ಅಳಸು ಮಾಡಿದ್ರೂ ವಡೆ ಚೆಂದ ಬರಲ್ಲಲ್ರಿ, ಹಾಗಾಗಿ ಗಟ್ಟಿ ಮಾಡಿದ್ರೂ ಚೆಂದ ಬರಲ್ಲ. ಒಂದು ಮೀಡಿಯಮ್ ಇದರಲ್ಲಿ ಈ ಥರ ಒಂದೇ ಎಳೆಯಲ್ಲಿ ಬೀಳೋ ಥರ ನೀವು ಹಿಟ್ಟನ್ನು ಕಲಿಸ್ಕೋಬೇಕಾಗ್ತದೆ. ಒಂದು ವೇಳೆ ಸ್ವಲ್ಪ ಭಾಳ ತಿಳಿ ಐತಂದ್ರೆ ಸ್ವಲ್ಪ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ರಿ. ಇವಾಗ ಇಲ್ಲಿ ಬ್ಯಾಟರ್ನೂ ರೆಡಿ ಅದ, ಹಾಗೆ ಈ ಕಡೆ ಪಲ್ಯನೂ ರೆಡಿ ಅದ್ರಿ. ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಬಿಡಮ್ಮ. ಈ ಥರ ಒಂದೊಂದು ಹಿಟ್ಟಿನಾಗ ಕಡ್ಲೆ ಹಿಟ್ಟಿನಾಗ ಈ ಥರ ಚಮಚಲೇನು ಬಿಡ್ಬೋದು, ಕೈಲೇ ಬೇಕಾದ್ರೆ ಬಿಡ್ಬೋದು. ಸ್ವಲ್ಪ ಎಣ್ಣೆ ಒಳಗೆ ಬಿಡಾಗ ಹುಷಾರಾಗಿ ಬಿಡ್ಬೇಕಾಗ್ತದ್ರಿ. ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ, ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ. ಇದೇ ಥರ ನೀವು ಮನೆದಾಗ ಟ್ರೈ ಮಾಡಿ ನೋಡ್ರಿ ಹೆಂಗೆ ಬರ್ತಾವಂತ ಹೇಳಿ. ಎರಡು ಸೈಡ್ ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋದ್ರಿ. ಇವಾಗ ಇವುಗಳನ್ನ ತೆಗ್ದುಬಿಡಮ್ರಿ. ಇವಾಗ ವಡೆ ರೆಡಿ ಆಯಿತು. ಇನ್ನೊಂದು ಟ್ರಿಪ್ ಹಾಕಂಬ್ರಿ ಇದೇ ಥರ. ಈ ಸಲ ಕೈಲೇ ಬಿಡಮ್ರಿ, ಕೈಲೇ ಬಿಡಕ್ಕೆ ಟ್ರೈ ಮಾಡಮ್ರಿ. ಕೈಲೇ ಬಿಡುವಾಗ ಸ್ವಲ್ಪ ಹುಷಾರಾಗಿ ಬಿಡ್ರಿ. ಇವಾಗ ಈ ವಡೆನೂ ರೆಡಿ ಆಗ್ಯಾವ್ರಿ. ಎರಡನೇ ಟ್ರಿಪ್ ವಡೆ ರೆಡಿ. ಇಷ್ಟು ವಡೆ ಆಗ್ಯಾವ್ರಿ. ಸ್ವಲ್ಪ ಹಿಟ್ಟು ಉಳಿದಿತ್ತು, ಅದನ್ನು ಈ ಥರ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪಾವು ಅದಾವ. ಪಾವು ನನ್ನ ಹಸ್ಬೆಂಡ್ಗೆ ಹೇಳಿನ್ರಿ, ಈ ಥರ ಪಾವು ತೊಗೊಂಡು ಬಂದಾರ ಅವರು. ಸ್ವಲ್ಪ ಹೊತ್ತೇವ, ಪರವಾಗಿಲ್ಲ. ಇವಾಗ ನನ್ನ ಹಸ್ಬೆಂಡ್ ಕೊಡ್ತೀನಿ ಟೇಸ್ಟ್ ಮಾಡೋಕ್ಕೆ ಹೆಂಗಾಗ್ಯಾವ ಅಂತ ಹೇಳಿ ಹೇಳ್ತಾರೆ ಅವರು. ಅವ್ರದ್ದು ಒಪಿನಿಯನ್ ಕೇಳಮ್ರಿ ನಾ ಮಾಡಿ ರೆಸಿಪಿದು. ಮೆಣಸಿನ್ಕಾಯಿ, ಒಂದು ಮೆಣಸಿನ್ಕಾಯಿ ಇಟ್ಕೊಡಮ್ಮ. ತಿಂತಾರೋ ಇಲ್ಲೋ ಗೊತ್ತಿಲ್ಲ. ನನ್ನ ಹಸ್ಬೆಂಡು ವಡಪಾವ್ ತಿನ್ನಕ ಏನೋ ಕಮ್ಮಿ ಬಿದ್ದದಲ್ಲ ಅಂತ ಹೇಳಿ ಅವ್ರ ಸ್ಟೈಲ್ದಾಗ ಪುದೀನಾ ಚಟ್ನಿ ಹಾಗೆ ಹುಣಸೆ ಹಣ್ಣಿನ ಚಟ್ನಿ ಮಾಡಕ ರೆಡಿ ಮಾಡ್ಲತ್ತಿದ್ರು. ಪುದೀನಾ ಚಟ್ನಿ ಸಿಂಪಲ್ ಆಗಿ ಪುದೀನಾ, ಕೊತ್ತಂಬರಿ, ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಳ್ಳೋದ್ರಿ. ಹುಣಸಿನ ಹಣ್ಣಿನ ಚಟ್ನಿಗೆ ಹುಣಸೆ ಹಣ್ಣಿಗೆ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ನೆನೆಸಿಟ್ಕೊಂಡ್ರೆ ಆಯ್ತು. ಅವರು ರೆಡಿ ಮಾಡ್ಲತ್ತಿದ್ರಿ ತಿನ್ನೋ ಸಂಬಂಧ. ನನ್ನ ಮಗಳನ್ನೂ ಹೆಲ್ಪ್ ಮಾಡ್ಲತ್ತಿಳು ಪಪ್ಪ ಕೈಯಾಗ. ಸ್ವಲ್ಪ ಎರಡು ಚಟ್ನಿ ಹಾಕೊಂಡ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಶೇಂಗಾ ಪುಡಿ ತಗೊಂಡಿವ್ರಿ. ನಾವು ಶೇಂಗಾದ ಹಿಂಡಿ ಅಂತೀವಲ್ಲ ಅದನ್ನ ತಗೊಂಡಿವಿ. ಮಹಾರಾಷ್ಟ್ರ ಕಡೆಗೆ ಶೇಂಗಾದೇ ಚಟ್ನಿ ಮಾಡ್ತಾರ ವಡಪಾವ್ ಒಳಗ ತಿನ್ನಕ, ಭಾಳ ಟೇಸ್ಟಿ ಆಗಿರ್ತದ. ನಾವು ಅದನ್ನ ಮಾಡಕ್ ಹೋಗಿಲ್ಲ, ಮನೆಯಲ್ಲೇ ಹಿಂಡಿ ಇತ್ತಲ್ಲ ಅದನ್ನ ಬಳಸ್ಕೊಂಡು ತಿಂದ್ವಿ. ವಡಪಾವ್ ಅಂತೂ ಭಾಳ ಟೇಸ್ಟಿಯಾಗಿ ಬಂದಿತ್ರಿ, ಸೂಪರ್ ಆಗಿತ್ತು. ರಿಯಲಿ ಹೇಳ್ತಾ ಇದ್ವಿ, ನೀವು ಸಹ ಒಮ್ಮೆ ಟ್ರೈ ಮಾಡ್ರಿ, ಹೆಂಗಾಗಿತ್ತಂತ ನನಗೆ ಕಮೆಂಟ್ ಮಾಡ್ರಿ. ಯಾವಾಗ್ಲೂ ಇದೇ ತರ ಮನೆಯಲ್ಲೇ ಮಾಡ್ಕೊಂಡ್ ತಿನ್ನೋದು ಸೇಫ್. ಇವಾಗಿನ ಕಾಲದಾಗ ಹೊರಗಡೆ ಎಣ್ಣೆ ಎಲ್ಲ ಯಾವ ತರ ಬಳಸ್ತಾರ ಏನೋ ಗೊತ್ತಿರಲ್ರಿ. ಬಿಸ್ನೆಸ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರ. ಆದಷ್ಟು ಸೇಫ್ ಆಗಿರೋಣ, ಮನೆಯಲ್ಲಿರೋ ಆಹಾರ ತಿನ್ನೋಣ. ಇವಾಗ ನನ್ನ ಹಸ್ಬೆಂಡ್ ಯಾವ ತರ ಆಗಿತ್ತಂತ ಹೇಳಿದ್ರು ರೀ. ಹೆಂಗಾಗಿತ್ತು?
ವಡಾಪಾವ್ ಎಲ್ಲ ತಿಂದಾದ್ಮೇಲೆ ನಾಳೆ ನಾಷ್ಟ ಮಾಡಕಂತ ಹೇಳಿ ನಾನು ಅಕ್ಕಿ ರುಬ್ಬಿಟ್ಕೊಂಡೆ. ಬೆಳಗ್ಗೆನೆ ಅಕ್ಕಿ ಹಾಗೆ ಉದ್ದಿನ ಬೇಳೆ ಸ್ವಲ್ಪ ಕಡ್ಲಿ ಬೇಳೆ ಹಾಕಿ ನೆನೆ ಇಟ್ಕೊಂಡಿದ್ದೆ. ಅದನ್ನ ಇವಾಗ ಈ ತರ ರುಬ್ಬಿಟ್ಕೊಂಡಿದೀನಿ ನಾಳೆ ನಾಷ್ಟಕ್ಕಂತ ಹೇಳಿ. ಹಾಗೆ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ದೆ ಬೆಳಗ್ಗೆ ಆಗಲ್ಲ ಅಂತ ಹೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್ ಈ ಚಿಕ್ಕ ವಿಡಿಯೋ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ವಿಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಬಾಯ್ ಫ್ರೆಂಡ್ಸ್.